ಯೋಜನೆಗಳನ್ನ ಕೊಟ್ಟಿದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ ಸರ್. 2014ಕ್ಕಿಂತ ಮೊದಲು ಕರ್ನಾಟಕದಲ್ಲಿ ಟೋಟಲ್ ಲೆಂತ್ ಆಫ್ ನ್ಯಾಷನಲ್ ಹೈವೇ ಇದು 6760 ಕಿಲೋಮೀಟರ್. ಆದರೆ ನಮ್ಮ ಮೋದಿಜಿಯವರು ಬಂದಾದ್ಮೇಲೆ ಇವತ್ತು 13,560 ಕಿಲೋಮೀಟರ್ಗೆ ಹೋಗಿದೆ. 1,16,044 ಕೋಟಿ ರೂಪಾಯಿ ನಾವು ಇವತ್ತು ಖರ್ಚು ಮಾಡ್ತಾ ಇದ್ದೀವಿ. ನಡೀತದೆ. ಬೆಂಗಳೂರಿಗೆ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಕೂಡ ಬರ್ತಾ ಇದೆ. ಸಬರ್ಬನ್ ಟ್ರೈನ್ ಅನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಮೈಸೂರು ಹೈವೇನ ಮಾಡಿದ್ದಾರೆ. ಹೀಗೆ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ 1.5 ಲಕ್ಷ ಕೋಟಿ ರೂಪಾಯಿದು ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಸ್ಗಳು ಕೂಡ ಬಂದಿದೆ. ಹಾಗೆ ರೈಲ್ವೆ ಪ್ರಾಜೆಕ್ಟ್ಸ್ಗಳು ಬಂದಿದೆ. 2014ಕ್ಕಿಂತ ಮೊದಲು ಕರ್ನಾಟಕಕ್ಕೆ ಆವರೇಜ್ ರೈಲ್ವೆ ಪ್ರಾಜೆಕ್ಟ್ ಅಲ್ಲಿ UPA ಸರ್ಕಾರಕ್ಕೆ ಸಿಗ್ತಾ ಇದ್ದು ಕೇವಲ 800 ಕೋಟಿ. ಆದರೆ ಈ ಸರಿ ಬಜೆಟ್ ಅಲ್ಲೇ ನಮ್ಮ ಕರ್ನಾಟಕಕ್ಕೆ ಒಂದೇ ಬಜೆಟ್ ಅಲ್ಲಿ 7,000 ಕೋಟಿನ ನಮ್ಮ ನರೇಂದ್ರ ಮೋದಿಜಿ ಅವರು ಕೊಟ್ಟಿದ್ದಾರೆ. ಪ್ರತಿ ಬಜೆಟ್ ಅಲ್ಲೂ ಕೂಡ 5,000 ಕೋಟಿಗಿಂತ ಹೆಚ್ಚು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಒಳ್ಳೆ ಕೆಲಸಗಳು ನಡೀತಾ ಇದೆ ಇವತ್ತು. ಹಾಗೆ ನಾನು ಟ್ಯಾಕ್ಸ್ ಬಗ್ಗೆ ಹೇಳಬೇಕು ಅಂತಂದ್ರೆ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಡೈರೆಕ್ಟ್ ಟ್ಯಾಕ್ಸ್ ಅಂತಲ್ಲಿ ನೀವು ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಹೇಳ್ಬೋದು. ಈಗ 6,14,000 ಕೋಟಿನ ಮಹಾರಾಷ್ಟ್ರ ಪೇ ಮಾಡುತ್ತೆ. 2,15,000 ಕೋಟಿನ ಡೆಲ್ಲಿ ಪೇ ಮಾಡುತ್ತೆ. ಕರ್ನಾಟಕ 2,05,000 ಕೋಟಿನ ಮಾಡ್ತಾರೆ. ತಮಿಳುನಾಡವರು 1,06,000 ಕೋಟಿನ ಮಾಡ್ತಾರೆ. ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಅಲ್ಲಿ 50% ಡೈರೆಕ್ಟ್ ಟ್ಯಾಕ್ಸಸ್ ಬರ್ತಾ ಇರೋದು ಮಹಾರಾಷ್ಟ್ರ ಮತ್ತು ಡೆಲ್ಲಿಯಿಂದ ಬರ್ತಾ ಇದೆ. ಆದರೆ ಇಲ್ಲಿಂದ ಯಾವತ್ತೂ ಕೂಡ ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ ಅಂತ ಯಾರು ಹೇಳಿಲ್ಲ. 14th ಫೈನಾನ್ಸ್ ಕಮಿಷನ್, 15th ಫೈನಾನ್ಸ್ ಕಮಿಷನ್, ಇಲ್ಲಿ ರಾಜ್ಯಗಳ ಪ್ರತಿನಿಧಿಗಳು ಇರ್ತಾರೆ, ಮುಖ್ಯಮಂತ್ರಿಗಳು ಇರ್ತಾರೆ. ಅಲ್ಲೆಲ್ಲ ಹೋಗಿ ಇದೇ ಹಿಂದೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಿರೋ ಅವ್ರ ನಿಯೋಗನೂ ಇತ್ತು. ಅಲ್ಲಿ ಯಾವತ್ತೂ ಕೂಡ ತೆಗೆದಿಲ್ಲ. ಆದರೆ ಇವತ್ತು ಚುನಾವಣೆ ಬಂದಿದೆ. ಇವ್ರ ಸರ್ಕಾರ ಬಂದು 7 ತಿಂಗಳಾಗಿದೆ. ಏನು ಕೆಲಸ ಆಗಿಲ್ಲ. ಬರೀ ಇವರು ಗ್ಯಾರಂಟಿ ಸ್ಕೀಮ್ ಅಂತ ಹೇಳ್ಬಿಟ್ಟು ಊರೂರು ಡಂಗೂರ ಸಾರಿ ಬಂದರು. ಅವರು ಟೂರಿಂಗ್ ಟಾಕೀಸನ್ನು ತಿರುಗಿಸ್ಕೊಂಡಿದ್ರು. ಆದರೆ ಚುನಾವಣೆ ಬಂದಿದೆ, ಏನು ಕೆಲಸ ಆಗಿಲ್ಲ. ಈ ಸರಿ 28ಕ್ಕೆ 28 ಸೀಟು ಬಿಜೆಪಿಗೆ ಮೋದಿಜಿಯವರಿಗೆ ಕೊಡ್ತಾರೆ ಕರ್ನಾಟಕ ಜನ ಅಂತ ಗೊತ್ತಾಗಿದೆ. ಹಾಗಾಗಿ ಆ ಟೂರಿಂಗ್ ಟಾಕೀಸನ್ನು ತಗೊಂಡು ಬಂದು ಇವತ್ತು ಜಂತರ್ ಮಂತರ್ನಲ್ಲಿ ಕೂತ್ಕೊಂಡಿದ್ದಾರೆ ಸರ್. ಚೇರ್ಮನ್ ಸರ್, ಇಷ್ಟೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡೋ ಜೊತೆಗೆ ಚೇರ್ಮನ್ ಸರ್, ನಮಗೆ ಕರ್ನಾಟಕಕ್ಕೆ ಕೇಳಿದ್ದನ್ನೆಲ್ಲ ಕೊಡುವಂಥ ಕಾಮಧೇನು ಥರ ಮೋದಿಜಿಯವರು ಇದ್ದಾರೆ. ಅವರು NDRF ನಲ್ಲೂ ಕೂಡ ಬರ ಪರಿಹಾರ ಕೊಡ್ತಿಲ್ಲ ಅಂತ ಹೇಳ್ತಾರೆ. 2004ರಿಂದ 2014ವರೆಗೂ UPA ಸರ್ಕಾರ ಕೊಟ್ಟಿದ್ದು 3,233 ಕೋಟಿ ಕೊಟ್ಟಿದ್ದು. ಆದರೆ ನಮ್ಮ ಸರ್ಕಾರ ಬಂದಾದ್ಮೇಲೆ, ಮೋದಿಜಿ ಸರ್ಕಾರ ಬಂದಾದ್ಮೇಲೆ 11,603 ಕೋಟಿ ರೂಪಾಯಿನ ಇವತ್ತರೆಗೂ ಕೊಟ್ಟಿದ್ದಾರೆ ನಮ್ಮ ಚೇರ್ಮನ್ ಸರ್. ಹಾಗೆ ಕಳೆದ 20 ವರ್ಷಗಳಲ್ಲಿ ಯಾವ್ಯಾವ ರಾಜ್ಯಗಳು ಬರ ಅಥವಾ ನೆರೆ ಪರಿಹಾರಕ್ಕೆ ಕೇಂದ್ರ ಸರ್ಕಾರದಲ್ಲಿ ಹಾಕಿದರೆ 20 ವರ್ಷಗಳಲ್ಲಿ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರವನ್ನು ಕೇಳಿರುವಂಥದ್ದು ಟೋಟಲ್ 20,000 ಕೋಟಿ ಮೀರಲ್ಲ. ಆದರೆ ಈ ಸಾರಿ ಕರ್ನಾಟಕದಲ್ಲಿ ನಮಗೆ ನೆರೆ ಬಂದಿದೆ ಅಂತ ಹೇಳಿ 34,000 ಕೋಟಿ ರೂಪಾಯಿನ ಅಸೆಸ್ ಮಾಡಿ 17,000 ಕೋಟಿನ ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಪಟ್ಟಿ ಕಳಿಸಿ NDRF ಟೀಮ್ ಬಂದು ಪರಾಮರ್ಶೆ ಮಾಡಿ ಅಸೆಸ್ ಮಾಡಿ ಅವ್ರು ಕೊಡ್ತಾರೆ. ಅಲ್ಲಿವರೆಗೂ ಸ್ಟೇಟ್ ಎಕ್ಸ್ಚೆಕರ್ ಇಂದ ದುಡ್ಡನ್ನು ಕೊಡಬೇಕಾಗುತ್ತೆ. ಆ ಕೆಲಸವನ್ನು ಮಾಡಲೇ ಇಲ್ಲ ಸಿದ್ದರಾಮಯ್ಯನವರು. ಕೇಂದ್ರ ಸರ್ಕಾರ 17,000 ಕೋಟಿ ಕೊಡಬೇಕು ಅಂತಂದ್ರೆ ರಾಜ್ಯ ಸರ್ಕಾರನ 17,000 ಕೋಟಿ ಕೊಡಬೇಕಲ್ಲ. ಆ 17,000 ಕೋಟಿನಲ್ಲಿ ಅವ್ರು ಕೊಟ್ಟಿರೋದು ಎಷ್ಟು ಅಂತಂದ್ರೆ ಜನವರಿ 7ನೇ ತಾರೀಕು 105 ಕೋಟಿ ಕೊಟ್ಟಿದ್ದಾರೆ, ಕೇವಲ 105 ಕೋಟಿ. ಆದ್ರೆ ಇಲ್ಲಿ ಬಂದು ಕೇಂದ್ರ ಸರ್ಕಾರ 17,000 ಕೋಟಿ ಕೊಡಬೇಕು ಅಂತ ಹೇಳ್ತಾರೆ. ಆದ್ರೆ ಚೇರ್ಮನ್ ಸರ್, ಅವ್ರು ಕೊಟ್ಟಿರೋಂಥದ್ದು ಬರೀ 105 ಕೋಟಿ ರೂಪಾಯಿ. ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳಿಗೂ ಏಕಕಾಲಕ್ಕೆ ದುಡ್ಡನ್ನು ಬಿಡುಗಡೆ ಮಾಡುತ್ತೆ. ಆದ್ರೆ ಇವರಿಗೀಗ ರಾಜಕಾರಣ ಮಾಡಬೇಕು, ಅದಕ್ಕೋಸ್ಕರ ಜಂತರ್ ಮಂತರಿಗೆ ಬಂದು ಕೂತ್ಕೊಂಡಿದ್ದಾರೆ. ನಾನು ಇನ್ನೊಂದು ವಿಚಾರನ ಹೇಳಬೇಕು ಚೇರ್ಮನ್ ಸರ್. ನಾನು ಕಾವೇರಿ ನದಿ ಹುಟ್ಟುವಂಥ ಜಾಗವನ್ನು ಐ ರೆಪ್ರೆಸೆಂಟ್ ದಿ ಪ್ಲೇಸ್ ವೇರ್ ಕಾವೇರಿ ಟೇಕ್ಸ್ ಹರ್ ಬರ್ತ್. ಸರ್, ನಮ್ಮ ಕಾವೇರಿ ಹುಟ್ಟಿ ಬರುತ್ತೆ. ಕಾವೇರಿ ಮೇಲೆ ಕರ್ನಾಟಕ, ಕೇರಳ, ತಮಿಳುನಾಡು, ಪಾಂಡಿಚೇರಿ ಇಷ್ಟೂ ರಾಜ್ಯಗಳದ್ದು ಇಂಟ್ರೆಸ್ಟ್ ಅದರಲ್ಲಿ ಇದೆ. ಕಾವೇರಿ ನದಿಗೆ ನಾವು ಒಂದು ಮೇಕೆದಾಟು ಹತ್ರ ಬೆಂಗಳೂರು ಸಮೀಪವಾಗಿ ಒಂದು ಡ್ಯಾಮನ್ನು ಕಟ್ಟಬೇಕು, ಬೆಂಗಳೂರಿಗೆ ಕುಡಿಯೋ ನೀರು ಕೊಡಬೇಕು ಅಂತ ಯೋಜನೆ ನನಗುದಿಗೆ ಬಿದ್ದಿದೆ. ಆ ಯೋಜನೆಗೆ ನಿಮಗೆ ಅರ್ಥ ಸರ್, ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಮೈ ಲ್ಯಾಂಗ್ವೇಜ್ ಸರ್. ಅದಕ್ಕೆ ತಮಿಳುನಾಡಿನ ಸರ್ಕಾರ ತಗಾದೆ ತೆಗಿತಾ ಇರೋದು. ತಮಿಳುನಾಡು ಸರ್ಕಾರ ಸ್ಟಾಲಿನ್ ಅದಕ್ಕೆ ತೊಂದರೆ ಕೊಡ್ತಾ ಇರೋದು. ಆದ್ರೆ ಸಿದ್ದರಾಮಯ್ಯ ಬೈತಾ ಇರೋದು, ಮೋದಿಜಿಯವ್ರನ್ನ ಬೈತಾ ಇದ್ದಾರೆ. ಮೋದಿಜಿಯವ್ರ ಹತ್ರ ಬೆರಳು ತೋರ್ತಾರೆ. ಅದು ತೊಂದರೆ ಮಾಡ್ತಾ ಇರುವಂಥದ್ದು ತಮಿಳುನಾಡು ಸರ್ಕಾರ ತೊಂದರೆ ಮಾಡ್ತಾ ಇರುವಂಥದ್ದು. ತಮಿಳುನಾಡಿಗೆ ಸ್ಟಾಲಿನ್ಗೆ ಒಂದು ಫೋನ್ ಮಾಡಿ ಸಿದ್ದರಾಮಯ್ಯನವರು ತಗಾದೆ ತೆಗಿಬೇಡ ಅಂತ ಹೇಳ್ಬೋದು. ಆದ್ರೆ ಆ ಕೆಲಸವನ್ನು ಅವತ್ತು ಸಿದ್ದರಾಮಯ್ಯ ಮಾಡಲ್ಲ. ಆದ್ರೆ ಇಲ್ಲಿ ಬಂದು ಕೂತ್ಕೊಂಡು ನಮಗೆ ಇದನ್ನ ಹೇಳ್ತಾರೆ ಸರ್. ಸರ್ ಕಡೆ ಲಾಸ್ಟ್ ಪಾಯಿಂಟ್ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಸರ್ ನಮ್ಮ ಲಾಸ್ಟ್ ಬಜೆಟ್ ಅಲ್ಲಿ 5,300 crore ನಾವು ಅನೌನ್ಸ್ ಮಾಡಿದ್ವಿ ಸರ್. 5,300 crore ಕೊಡ್ತೀವಿ. ಆದರೆ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ, ಆ 5,300 crore DPR ಮಾಡಿ ಡಿಸೈನ್ ಅನ್ನು ಇಟ್ಬಿಟ್ಟು ಡ್ಯಾಮ್ನ ಹೈಟ್ ಮಾಡೋದಕ್ಕೆ ಬೇಕಾದ ಡಿಸೈನ್ ಕೊಟ್ಟು ಜಲಶಕ್ತಿ ಮಿನಿಸ್ಟ್ರಿಯಿಂದ ಕನ್ಸೆಂಟ್ ತಗೊಂಡು ಟೆಂಡರ್ ಕರೆದಾದ್ಮೇಲೆ ಏಜೆನ್ಸಿ ಫಿಕ್ಸ್ ಆದ್ಮೇಲೆ ದುಡ್ಡು ರಿಲೀಸ್ ಆಗುತ್ತೆ. ಮೊದಲೇ ದುಡ್ಡು ಕೊಡ್ತಾರ
ಕಾಂಗ್ರೆಸ್ನವರು ಬಂದಾದ್ಮೇಲೆ ಕಮಿಷನ್ ಪಡ್ಕೊಳ್ಳೋದಕ್ಕೆ ದುಡ್ಡು ಕೊಡಿ ಅಂತ ಕೇಳ್ತಾರೆ. ಆದ್ರೆ ವ್ಯವಸ್ಥೆ ಹೇಗೆ ನಡೀತಾ ಇದೆ ಅನ್ನೋದನ್ನು ಕೂಡ ಕನಿಷ್ಠ ಜ್ಞಾನ ಇಲ್ದಲೆ ಇವತ್ತು ಮಾತಾಡ್ತಾರೆ ಸರ್. ಹಾಗೆ ನಾನು ಇನ್ನೊಂದು ಹೇಳಬೇಕು ಸರ್, ಫ್ರೀಟ್ ಈಕ್ವಲೈಸೇಷನ್ ಸ್ಕೀಮ್ ಅಂತ 1956 ಅಲ್ಲಿ ಬಂತು. ಪೂರ್ವೋತ್ತರ ರಾಜ್ಯಗಳೇನಿದೆ, ಬಿಹಾರ್ ಇರ್ಬೋದು, ಜಾರ್ಖಂಡ್ ಇರ್ಬೋದು, ಅದೇ ರೀತಿಯಲ್ಲಿ ಒರಿಸ್ಸಾ ಇರ್ಬೋದು, ಈ ಭಾಗದಲ್ಲಿ ಮೈನ್ಸ್ ಜಾಸ್ತಿ ಇತ್ತು, ಕೋಲ್ ಇತ್ತು. ಕರ್ನಾಟಕದಲ್ಲಿ ರಾಯಚೂರಿನಲ್ಲಿರುವಂತಹ ಒಂದು ಪ್ಲಾಂಟ್ ಅಲ್ಲಿ ಇವತ್ತು ವಿದ್ಯುತ್ ಉತ್ಪಾದನೆ ಆಗಬೇಕು ಅಂದ್ರೆ ಜಾರ್ಖಂಡ್, ಬಿಹಾರದಿಂದ, ಮಹಾರಾಷ್ಟ್ರದಿಂದ, ಒರಿಸ್ಸಾದಿಂದ ನಮಗೆ ಕೋಲ್ ಬರಬೇಕು. ಇಂಟರ್ಡಿಪೆಂಡೆಂಟ್ ಇದ್ದು, ಹಾಗೆ ಮೈನಿಂಗ್ ರಿಚ್ ಸ್ಟೇಟ್ ಇಂದ ದಕ್ಷಿಣದ ರಾಜ್ಯಗಳಿಗೂ ಕೂಡ ಅವತ್ತು ಅನುಕೂಲ ಆಗಿದೆ ಸರ್. ಅದನ್ನೆಲ್ಲ ಮರೆತು ನೆಹರು ಅವರು ತಂದಿರುವಂತಹ ಪಾಲಿಸಿನ ಮರೆತು ಇವತ್ತು ಉತ್ತರದ ರಾಜ್ಯಗಳಿಗೆ ಅಲ್ಲೆಲ್ಲ ಲಾಭ ಆಗ್ತಿದೆ ಅಂತ ಹೇಳ್ತಾರೆ. 15th ಫೈನಾನ್ಸ್ ಕಮಿಷನ್ ಅಲ್ಲಿ ಪಾಪ್ಯುಲೇಷನ್, ಜಿಯೋಗ್ರಫಿಕಲ್ ಏರಿಯಾ ಹಾಗೂ ಫಿಸಿಕಲ್ ಕೆಪಾಸಿಟಿ ಇದ್ರ ಆಧಾರದ ಮೇಲೆ ದುಡ್ಡನ್ನು ಅಲಾಟ್ ಮಾಡ್ತಾ ಇದ್ದಾರೆ ಅನ್ನೋ ಜ್ಞಾನ ಇದ್ದು ಕೂಡ 14 ಬಜೆಟ್ ಅನ್ನು ಮಂಡಿಸಿರುವಂತಹ ಕರ್ನಾಟಕದ ಮುಖ್ಯಮಂತ್ರಿ ಪ್ರತಿನಿತ್ಯನೂ ಕೂಡ ಸುಳ್ಳು ಹೇಳಿ ಜನರನ್ನು ದಾರಿ ತಪ್ಪಿಸುವಂತ ಕೆಲಸ ಆಗುತ್ತೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಈ ವೇದಿಕೆಯನ್ನು ಬಳಸಿಕೊಂಡು ನಾನು ಕರ್ನಾಟಕದ ಜನ ಕೇಳಕ್ ಬರ್ತೀನಿ, ನಮ್ಮ ಮೋದಿಜಿಯವರು ಕರ್ನಾಟಕದ ಪಾಲಿಗೆ ಕೇಳಿದ್ದನ್ನೆಲ್ಲ ಕೊಡುವಂತ ಕಾಮಧೇನು ತರ ಇದ್ದಾರೆ. ಆದ್ರೆ ಎಲ್ಲದನ್ನು ಲೂಟಿ ಮಾಡಿ ಬರಿದು ಮಾಡ್ತಾ ಇರುವಂತಹ ಮುಖ್ಯಮಂತ್ರಿ ಇವತ್ತು ರಾಜ್ಯಕ್ಕೆ ಇರುವಂತದ್ದೇ ನಮ್ಮ ರಾಜ್ಯದ ಇವತ್ತಿನ ದುಸ್ಥಿತಿಗೆ ಕಾರಣ ಅಂತ ಹೇಳಿ ಬಯಸ್ತಾ ಮತ್ತೊಮ್ಮೆ ಈ ಬಜೆಟ್ ಒಂದು ಅದ್ಭುತವಾದಂತಹ ಬಜೆಟ್ ಅನ್ನು ಕೊಟ್ಟಿದ್ದಕ್ಕೋಸ್ಕರ ನಿರ್ಮಲಾ ಸೀತಾರಾಮನ್ ಅವರಿಗೆ ಹಾಗೂ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹಾಗೂ ಮೈಸೂರಿಗರ ಪರವಾಗಿ 10,000